ಕಂದನ್ನು ನೆಟ್ಟ ನಂತರ ಗೊಬ್ಬರ ಕೊಡಲೇಬೇಕು. ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 75 kg ಸಾರಜನಕ, 75 kg ರಂಜಕ, 150 kg ಪೊಟ್ಯಾಷ್ನ ನಾವು ಮಳೆ ಆಶ್ರಿತದಲ್ಲಿ ಶಿಫಾರಸು ಮಾಡ್ತೀವಿ. ಈ ಗೊಬ್ಬರನ ನಾವು ಒಂದೇ ಕಂತಲ್ಲಿ ಕೊಡಬಾರ್ದು. ಆದರೆ ತುಂಬ ಚೆನ್ನಾಗಿ ನೋಡ್ಕೊಂಡಂಥ ಪಕ್ಷದಲ್ಲಿ ತೋಟವನ್ನು ಅದರ ಪೊಟೆನ್ಷಿಯಲ್ ಈಲ್ಡು 1,500ದಿಂದ 2,000 kg ಒಣ ಏಲಕ್ಕಿ ಕಾಯಿ 1 ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಬರ್ತದೆ. ಬಯಲುಸೀಮೆನಲ್ಲಿ ನಾವು ಏಲಕ್ಕಿ ಬೆಳಿತೀವಿ, ಮಲೆನಾಡನ್ನು ಬಿಟ್ಟು ಅಂತನ್ನುವಂಥವ್ರಿಗೆ ಮೈಕ್ರೋ ಸ್ಪ್ರಿಂಕ್ಲರ್ಗಳ ಅಳವಡಿಕೆ ಭಾಳ ಮುಖ್ಯ ಆಗಿರ್ತದೆ. ಯಾರೇ ಹೊಸದಾಗಿ ಏಲಕ್ಕಿನ ಬೆಳೆಯೋಕ್ಕೆ ತೀರ್ಮಾನ ಮಾಡಿದರೆ ದಯವಿಟ್ಟು ಎಕರೆಗಟ್ಟಲೆ ಏಲಕ್ಕಿ ಹಾಕಕ್ಕೆ ಹೋಗಬೇಡಿ. ಈ ಬೆಳೆ ಬಗ್ಗೆ ಅನುಭವನೇ ಇಲ್ಲದೆ ಯಾರೋ ಹೇಳಿದ್ರು ಅಥವಾ ಯೂಟ್ಯೂಬಲ್ಲಿ ನೋಡಿದೆ, ಫೇಸ್ಬುಕ್ಕಲ್ಲಿ ನೋಡಿದೆ ಅಂತೇಳಿ ಮಿಸ್ಲೀಡ್ ದಯವಿಟ್ಟು ಆಗಬೇಡಿ. 1 ಎಕರೆ ಏಲಕ್ಕಿ ಬೆಳೆದು ಲಕ್ಷಾಧಿಪತಿಗಳಾಗಿ ಅಂತಂದರೆ ಯಾರಿಗೇ ಆಗಲಿ ಆಸೆ ಬರೋದು ಸಹಜ, ಆಯಿತಾ. ಯಾವುದೇ ಬೆಳೆಯಿಂದಲೂ ರಾತ್ರೋರಾತ್ರಿ ಯಾರು ಕೂಡ ದಿಢೀರಂತ ಶ್ರೀಮಂತರಾಗೋದಿಲ್ಲ. ಇವತ್ತಿನ ಪರಿಸ್ಥಿತಿನಲ್ಲಿ 1 kg ಏಲಕ್ಕಿ ಉತ್ಪಾದನೆಗೆ 750 ರೂಪಾಯಿಂದ 800 ರೂಪಾಯಿ ತನಕ ಖರ್ಚು ಬೀಳುತ್ತೆ. ಪ್ರತಿ ಗಿಡದಿಂದ ನೀವು ಕರ್ನಾಟಕದ ಸ್ಥಿತಿನಲ್ಲಿ ಕನಿಷ್ಠ ಪಕ್ಷ 3/4 kgಯಿಂದ 1 kgಯಷ್ಟು ಒಣ ಏಲಕ್ಕಿನ ತೆಗೆಯುವಂಥ ಶಕ್ತಿನ ರೂಢಿಸ್ಕೊಬೇಕು. ಯಾರು ಏಲಕ್ಕಿ ಬೆಳಿತೀನಿ ಅಂತ ನೀವು ಆಲೋಚನೆ ಮಾಡ್ತೀರಿ ಅವರು ಒಂದು ಡ್ರೈಯರ್ ಕೂಡ ಪ್ರಾವಿಷನ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಥಾಟ್ ತಮ್ಮಲ್ಲಿರಬೇಕು, ಆ ಒಂದು ಆಲೋಚನೆ ನಿಮ್ಮಲ್ಲಿರಬೇಕು. ಇನ್ನು ಕಂದನ್ನು ನೆಟ್ಟ ನಂತರ ಗೊಬ್ಬರ ಕೊಡಲೇಬೇಕು. ಹಾಗಾಗಿ ನೆಟ್ಟಾಗ ಪ್ರತಿ ಗಿಡಕ್ಕೆ ಒಂದು 50 ಗ್ರಾಮಿಂದ 100 ಗ್ರಾಮ್ನಷ್ಟು 19-19-19 ಅಥವಾ 10-26-26 ಗೊಬ್ಬರನ ನೀವು ಮೂಲ ಗೊಬ್ಬರವಾಗಿ ಕೊಡೋದು. ಸಾಧಾರಣವಾಗಿ ಶಿಫಾರಸು ಮಾಡಿರುವಂಥ ಗೊಬ್ಬರದ ಪ್ರಮಾಣದ ವಿಚಾರಕ್ಕೆ ಬಂದಾಗ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 75 kg ಸಾರಜನಕ, 75 kg ರಂಜಕ, 150 kg ಪೊಟ್ಯಾಷ್ನ ನಾವು ಮಳೆ ಆಶ್ರಿತದಲ್ಲಿ ಶಿಫಾರಸು ಮಾಡ್ತೀವಿ. ಅದೇ ನಾವು ನೀರಾವರಿ ಆಧಾರದಲ್ಲಿ ಬೆಳೆನ ಬೆಳೆದಾಗ 125 kg ಸಾರಜನಕ, 125 kg ರಂಜಕ ಮತ್ತು 250 kg ಪೊಟ್ಯಾಷನ್ನು ಕೊಡಬೇಕಾಗ್ತದೆ. ಈ ಗೊಬ್ಬರದ ಪ್ರಮಾಣನ ನಾವು ತೀರ್ಮಾನ ಮಾಡಲಿಕ್ಕೂ ಮುಂಚೆ ಮಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ನಾವು ಗೊಬ್ಬರನ ಕೊಡೋದು ಭಾಳ ಸೂಕ್ತವಾದಂಥ ವಿಚಾರ. ಹಾಗಾಗಿ ಈ ಗೊಬ್ಬರನ ನಾವು ಒಂದೇ ಕಂತಲ್ಲಿ ಕೊಡಬಾರ್ದು. ಸಾಧಾರಣವಾಗಿ ಮಳೆ ಆಶ್ರಿತದಲ್ಲಿ ಬೆಳೆದ್ರೆ 2 ಕಂತು ಹೇಳ್ತೀವಿ. ಮೊದಲನೇ ಕಂತು ಮಾರ್ಚ್ ತಿಂಗಳಿನಲ್ಲಿ ಬೇಸಿಗೆ ಮಳೆ ಬಿದ್ದ ನಂತರ, 2ನೇ ಕಂತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ಕೊಡುವಂಥದ್ದು ಸೂಕ್ತ. ಅದೇ ರೀತಿ ಮಳೆ ಆಶ್ರಿತ ಅಲ್ಲದೆ ನಾನು ನೀರಾವರಿನಲ್ಲಿ ಬೆಳೀತಾ ಇದ್ದೀನಿ ಅಂತಂದರೆ ಅದನ್ನು 3ರಿಂದ 4 ಕಂತಲ್ಲಿಗೆ ನಾವು ಕೊಡೋದ್ರಿಂದ ಗೊಬ್ಬರದ ಸದ್ಬಳಕೆ ಮತ್ತು ಇಳುವರಿ ಎರಡೂ ಕೂಡ ಹೆಚ್ಚಾಗ್ತದೆ. ಸಾಧಾರಣವಾಗಿ ಕರ್ನಾಟಕದ ಪರಿಸ್ಥಿತಿನಲ್ಲಿ ನಾವು ಏಲಕ್ಕಿ ಇಳುವರಿನ ನಾವು ಗಮನಿಸಿದಾಗ 1 ಹೆಕ್ಟೇರ್ ಪ್ರದೇಶಕ್ಕೆ 500 kgಯಿಂದ 700 kgಯಷ್ಟು ಒಣ ಏಲಕ್ಕಿ ಉತ್ಪಾದನೆ ಬರ್ತಾ ಇದೆ. ಆದರೆ ತುಂಬ ಚೆನ್ನಾಗಿ ನೋಡ್ಕೊಂಡಂಥ ಪಕ್ಷದಲ್ಲಿ ತೋಟವನ್ನು ಅದರ ಪೊಟೆನ್ಷಿಯಲ್ ಈಲ್ಡು 1,500ದಿಂದ 2,000 kg ಒಣ ಏಲಕ್ಕಿ ಕಾಯಿ 1 ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ ಬರ್ತದೆ, ಆಯಿತಾ. ಅದು ತುಂಬ ಚೆನ್ನಾಗಿ ನೋಡ್ಕೊಂಡಂಥ ಪಕ್ಷದಲ್ಲಿ ಸಾಧಾರಣವಾಗಿ ನಾವು 500ರಿಂದ 700 kg ಇಳುವರಿನ ಅಂದಾಜು ಮಾಡ್ಬೋದು. ಕೆಲವೊಂದಷ್ಟು ಜನ ರೈತರು ಅರ್ಧ ಎಕರೆನಲ್ಲೇ ಇಂಥ ಇಳುವರಿನ ದಾಖಲು ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಏನಂತ ಸೋಜಿಗ ಏನಿಲ್ಲ. ಇದಿಷ್ಟು ಅದರ ಗೊಬ್ಬರದ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಪ್ರಮುಖವಾಗಿ ರಾಸಾಯನಿಕ ಗೊಬ್ಬರಗಳ ವಿಚಾರವಾಗಿ ನಾನು ಈಗ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಕೇವಲ ರಾಸಾಯನಿಕ ಗೊಬ್ಬರಗಳ ಮೇಲೆ ಡಿಪೆಂಡ್ ಆದರೆ ಆಗ್ತದ? ಖಂಡಿತ ಇಲ್ಲ. ಇದಕ್ಕೆ ಸಾವಯವ ಗೊಬ್ಬರದ ಅವಶ್ಯಕತೆ ತುಂಬ ಹೆಚ್ಚಾಗಿದೆ. ಹಾಗಾಗಿ ಪ್ರತಿ ವರ್ಷ 2 ಸರ್ತಿ 10 kgಯಷ್ಟು ಸಾವಯವ ಗೊಬ್ಬರಗಳನ್ನ ನಾವು ಕೊಡಬೇಕು. ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಕುರಿ ಗೊಬ್ಬರ ಆಗ್ಬೋದು. ಮಾರ್ಚ್ ತಿಂಗಳಿಗೊಂದು ಸಲ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿಗೊಂದು ಸತಿ ಕೊಡೋದು ಭಾಳ ಒಳ್ಳೆಯದು. ಅದ್ರ ಜೊತೆಗೆ 1 kgಯಷ್ಟು ಬೇವಿನ ಹಿಂಡಿನೋ, ಹೊಂಗೆ ಹಿಂಡಿನೋ, ಹಿಪ್ಪೆ ಹಿಂಡಿನೋ ಜೊತೆಲಿ ಸೇರಿಸ್ಕೊಡೋದ್ರಿಂದ ಗಿಡಗಳ ಬೆಳವಣಿಗೆಗೆ, ಆರೋಗ್ಯಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ ಆಗ್ತದೆ. ಇದಿಷ್ಟು ಅವುಗಳ ಪೋಷಕಾಂಶ ನಿರ್ವಹಣೆ ವಿಚಾರಕ್ಕೆ ಬಂದಾಗ ಗಮನಿಸಬೇಕಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ನೀರಿನ ನಿರ್ವಹಣೆ ಅನ್ನೋದೇನಿದೆ ಅದು ಏಲಕ್ಕಿನಲ್ಲಿ ಮ್ಯಾಜಿಕ್ಕನ್ನು ತರುವಂಥದ್ದು. ಪ್ರಮುಖವಾಗಿ ಏನಪ್ಪ ಅಂತಂದರೆ ಬಯಲುಸೀಮೆನಲ್ಲಿ ನಾವು ಏಲಕ್ಕಿ ಬೆಳಿತೀವಿ, ಮಲೆನಾಡನ್ನು ಬಿಟ್ಟು ಅಂತನ್ನುವಂಥವ್ರಿಗೆ ಮೈಕ್ರೋ ಸ್ಪ್ರಿಂಕ್ಲರ್ಗಳ ಅಳವಡಿಕೆ ಭಾಳ ಮುಖ್ಯ ಆಗಿರ್ತದೆ. ಕಾರಣ ಏನಪ್ಪ ಅಂದರೆ ಈ ಮೈಕ್ರೋ ಸ್ಪ್ರಿಂಕ್ಲರ್ಗಳು ಓಡಿದಾಗ ಒಂದು ಮೈಕ್ರೋ ಎನ್ವೈರ್ನ್ಮೆಂಟ್ ಏನು ಕ್ರಿಯೇಟ್ ಆಗಬೇಕು ಏಲಕ್ಕಿ ಪೂರಕವಾಗಿ ಅದು ಕ್ರಿಯೇಟ್ ಆಗುತ್ತೆ. 2021, 22, 23 ಈ ಟೈಮ್ನಲ್ಲಿ ನಾವು ಇದ್ದಂಥ ಟೆಂಪ್ರೇಚರ್ನ ನಾವು ಗಮನಿಸಿದಾಗ
ಮ್ಯಾಕ್ಸಿಮಮ್ ಟೆಂಪ್ರೇಚರ್ ಮಲೆನಾಡಿನಲ್ಲೇ 38-39 ಡಿಗ್ರಿ ತನಕ ರೀಚ್ ಆಯ್ತಿತ್ತು. ಆದರೆ ಏಲಕ್ಕಿ 32-33 ಡಿಗ್ರಿ ದಾಟಿದ್ರೆ ಏಲಕ್ಕಿ ಬೆಳೆ ನಲುಗಿಬಿಡ್ತದೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ಆ ಮೈಕ್ರೋ ಎನ್ವೈರನ್ಮೆಂಟ್ನ ಚೇಂಜ್ ಮಾಡುವಂಥ ಶಕ್ತಿ ಇರೋದು ಒಂದು ಮರದ ನೆರಳಿಗೆ, ಎರಡನೇದು ನಾವು ನಿರ್ವಹಣೆ ಮಾಡುವಂಥ ನೀರಾವರಿ ವ್ಯವಸ್ಥೆಗೆ. ಅದಕ್ಕೋಸ್ಕರ ನಾನು ಹೇಳಿದ್ದು ಡ್ರಿಪ್ಗಿನ್ನ ಈ ಬೆಳೆಗೆ ಮೈಕ್ರೋ ಸ್ಪ್ರಿಂಕ್ಲರು ಅಥವಾ ಸ್ಪ್ರಿಂಕ್ಲರ್ ಭಾಳ ಅನುಕೂಲಕರವಾದಂಥ ವಾತಾವರಣನ ನಿರ್ಮಾಣ ಮಾಡಿಕೊಡ್ತದೆ. ವಾತಾವರಣ ಯಾವಾಗ ತಂಪಾಗಿರುತ್ತೋ ಆವಾಗ ಬಂದಂಥ ಹೂವಿನ ಪ್ರಮಾಣದಿಂದ ಕಾಯಾಗುವಂಥ ಪ್ರಮಾಣದಲ್ಲಿ ಹೆಚ್ಚಿನ ಸಾಧ್ಯತೆಗಳು ನಾವು ಗಮನಿಸ್ಬೋದು. ಅದಕ್ಕೋಸ್ಕರ ನೀರಾವರಿ ವಿಚಾರಕ್ಕೆ ಬಂದಾಗ ನಾವು ಈ ವಿಚಾರನ ಮನಗಾಣಿಸ್ಬೇಕು. ಮತ್ತು ಮಳೆಗಾಲದಲ್ಲಿ ಸಾಧಾರಣವಾಗಿ ನೀರಾವರಿ ಅವಶ್ಯಕತೆ ಬರೋದಿಲ್ಲ. ನಮಗೆ ನೀರಾವರಿ ಭಾಳ ಪ್ರಮುಖವಾಗಿ ಬೇಕಾಗಿರುವಂಥದ್ದನ್ನೇ ಮಳೆ ನಿಂತ ಮೇಲೆ ಡಿಸೆಂಬರ್ ತಿಂಗಳಾದ ನಂತರ ಜನವರಿ ತಿಂಗಳಿನಿಂದ ನಾವು ನೀರು ಕೊಡುವಂಥ ಕಾರ್ಯವನ್ನು ಶುರು ಮಾಡಬೇಕಾಗ್ತದೆ. ಪ್ರತಿ 7-10 ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕು. ಅದು ಉಷ್ಣಾಂಶನ ನೋಡ್ಕೊಂಡು, ವಾತಾವರಣದ ಉಷ್ಣಾಂಶನ ನೋಡಿಕೊಂಡು 7-10 ದಿನಗಳಿಗೊಮ್ಮೆ ನೀರು ಕೊಡ್ತಾ ಹೋಗಬೇಕು. ಯಾವಾಗ ಗರಿಗಳು ಹೊರಡೋಕ್ಕೆ ಶುರು ಆಗುತ್ತೆ, ಹೂವು ಬಿಡ್ಲಿಕ್ಕೆ ಶುರು ಆಗುತ್ತೆ, ಆ ಟೈಮ್ನಲ್ಲಿ ನಾವು ಮೈಕ್ರೋ ಸ್ಪ್ರಿಂಕ್ಲರ್ಗಳನ್ನ ಚಾಲೂ ಮಾಡೋದ್ರಿಂದ ಗಿಡಕ್ಕೆ ಬೇಕಾಗಿರುವಂಥ ವಾತಾವರಣ ಸೃಷ್ಟಿಯಾಗಿ ಹೂವು ಮತ್ತು ಕಾಯಿನ ಪ್ರಮಾಣ ಹೆಚ್ಚಾಗಿ ಬರ್ತದೆ. ಮತ್ತು ಜೇನು ಪೆಟ್ಟಿಗೆಗಳನ್ನ ಇಡೋದ್ರಿಂದ ಪರಾಗಸ್ಪರ್ಶಕ್ಕೂ ಅನುಕೂಲ ಆಗುತ್ತೆ, ಒಂದು ಉಪಕಸಬು ಕೂಡ ತಮ್ಮದಾಗತ್ತೆ. ಸರ್, ನನ್ನದು ಕೆಲವೊಂದು ವಿಚಾರಗಳಿತ್ತು. ಈ ಕಂದನ್ನ ನಾವು ಸೆಲೆಕ್ಟ್ ಮಾಡ್ತೀವಲ್ಲ, ಅದ್ರ ತಾಯಿ ಗಿಡಕ್ಕೆ ಎಷ್ಟು ವರ್ಷ ಆಗಿರ್ಬೇಕು ಸರ್ ಮೆಚುರಿಟಿ? ಈಗ ಸಾಧಾರಣವಾಗಿ ನಾವು ಹೇಳೋದೇನಪ್ಪ ಅಂತಂದರೆ, ಒಂದು ಗಿಡ, ಒಂದು ಕಂದನ ಆಯಸ್ಸು 7-8 ವರ್ಷ ಅಷ್ಟೇ. ಹಾಂ ಸರ್. ಅಂದರೆ ನಾವು ಎಕನಾಮಿಕ್ ಸೆನ್ಸಲ್ಲಿ ಮಾತಾಡಿದಾಗ ಒಂದು ಬೆಳೆನ ನೀವು ಈ ವರ್ಷ ಹಾಕಿದಿರಿ, ಅದಾದ ನಂತರ 3ನೇ ವರ್ಷಕ್ಕೆ ಫಸಲು ಶುರು ಆಗುತ್ತೆ, 4ನೇ ವರ್ಷ 5ನೇ ವರ್ಷ ಬಂಪರ್ ಫಸಲು, ಅದಾದ ನಂತರ ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ. 8ನೇ ವರ್ಷದ ನಂತರ ಆ ಕಂದುಗಳನ್ನೆಲ್ಲ ತೆಗೆದು ಹೊಸದಾಗಿ ನಾಟಿ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀವಿ, ಯಾಕಂದರೆ ಸ್ಪ್ರೆಡ್ಡಿಂಗ್ ಶುರು ಆಗಿಬಿಡ್ತದೆ. ಆಯಿತಾ? ಅದಕ್ಕೋಸ್ಕರ ಈಗ ನೀವು ಹೇಳೋದ್ರಲ್ಲ, ತಾಯಿ ಕಂದನ ಆಯ್ಕೆ ಯಾವ ರೀತಿ ಇರಬೇಕು ಅಂತ. ಸಾಧಾರಣವಾಗಿ ಆರೋಗ್ಯವಾಗಿರುವಂಥ ಗಿಡಗಳನ್ನು ನಾವು ಹುಡುಕೊಳ್ಳೋದು ಮೊದಲನೇ ಆಯ್ಕೆ ಆಗಿರುತ್ತೆ. ಎರಡನೇದು ಆ ಕಂದಿನಿಂದ ಅಥವಾ ಆ ಕ್ಲಂಪ್ ಅಂತ ನಾವು ಹೇಳ್ತೀವಿ, ಆ ಗುಚ್ಛದಿಂದ, ಆ ಗಿಡದ ಗುಚ್ಛದಿಂದ ನಾವು ಆಯ್ಕೆ ಮಾಡ್ಕೊಬೇಕಾದ್ರೆ ಕನಿಷ್ಠ ಪಕ್ಷ ಆ ಗಿಡದಿಂದ ನಮಗೆ ಅರ್ಧ kg ಹಸಿ ಕಾಯಿ ಕೊಡುವಂಥ, ಅರ್ಧ kg ಒಣಕಾಯನ್ನು ಕೊಡುವಂಥ ಒಂದು ಶಕ್ತಿ ಆ ತಾಯಿ ಗಿಡಕ್ಕೆ ಇರಬೇಕು. ಅದಕ್ಕೆ ಪ್ರಮುಖವಾಗಿ ಕಟ್ಟೆ ರೋಗ, ಕೊಕ್ಕೆ ಕಂದು ರೋಗ ಮತ್ತು ಕಾಂಡ ಕೊಳೆ ರೋಗ, ಇವು 3 ಬಾಧೆ ಇರಕೂಡ್ದು. ಅಂತಹ ಕಂದುಗಳನ್ನ ನೀವು ತೊಗೊಬಾರ್ದು. ಅಂದರೆ ತಾಯಿ ಕಂದು ಒಂದು ಎಷ್ಟು ಮಿನಿಮಮ್ ಎಷ್ಟು ಸಲ ಹಣ್ಣು ಬಿಟ್ಟಿರ್ಬೇಕು ಸರ್? ಯಾಕಂದರೆ ನಾವು ಹಣ್ಣಿನ ಗಿಡದಲ್ಲಿ ನೋಡಿರ್ತೀವಿ. ಇಲ್ಲ, ಮಿನಿಮಮ್ ಅಂದರೆ ಈಗ ಒಮ್ಮೆ ಇದು ಕಾಯಿ ಬಿಟ್ಟಿರ್ತದಲ್ಲ, ಹಣ್ಣು ಬಿಟ್ಟಿರೋದಲ್ಲ, ಅದು ನಾವು ಕುಯ್ಲು ಆಯ್ತಾ ಇದ್ದಂಗೆ ಅದು ನ್ಯಾಚುರಲಿ ಸತ್ತೋಗುತ್ತೆ. ಹೊಸ ಕಂದು ಏನು ಬರ್ತದೆ ಆ ಕಂದಿಂದಲೇ ನಿಮಗೆ ಮರಿಗಳು ಬರ್ತಾವಲ್ಲ, ಅದನ್ನ ನೀವು ಬಳಸಬೇಕು. ಅಂದ್ರೆ ಇದು ಒಂದ್ಸಲ ಹಣ್ಣು ಬಿಟ್ಟಿದ ತಕ್ಷಣ ಅದು ತಾಯಿ ಕಾಯಿ ಸತ್ತೋಗ್ಬಿಡುತ್ತೆ. ಬಾಳೆ ಹಾಗೇನೆ ಅದು ಹಣ್ಣು ಬಿಟ್ಟ ನಂತರ ಅದರ ಜೀವಿತಾವಧಿ ಮುಗಿಯುತ್ತೆ. ಅದು ಮುಗಿದ ನಂತರ ಹೊಸ ಕಂದುಗಳು ಬರ್ತದೆ, ಹೊಸ ಕಂದಿನಿಂದ ಹೊಸ ಫಸಲು ಬರ್ತದೆ. ಈಗ ಬೀಜದ ಗಿಡದ ಸೆಲೆಕ್ಷನ್ ಆದ್ರೆ ಬೀಜದಲ್ಲಿ ಯಾವ ರೀತಿ ಸೆಲೆಕ್ಟ್ ಮಾಡ್ಬೇಕು ಸರ್? ಬೀಜದಿಂದನೂ ಅಷ್ಟೇ, ನಾವು ಬೀಜನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಪ್ರಮುಖವಾಗಿ ಒತ್ತು ಕೊಡೋದು 2 ಕಾರಣಕ್ಕೆ. ಕಟ್ಟೆ ರೋಗ ಮತ್ತು ಕೊಕ್ಕೆ ಕಂದು ರೋಗ, ಈ 2 ರೋಗದ ಬಾಧೆಯಿಂದ ನಾವು ಬೀಜದ ಆಯ್ಕೆಗೆ ಹೋಗ್ಬೇಕಾಗಿ ಬರ್ತದೆ. ಅದಕ್ಕೂ ಅಷ್ಟೇ, ಪ್ರತಿ ಗಿಡದಿಂದ ನಮಗೆ 1/4 kg ಅರ್ಧ kg ಒಣಕಾಯಿ, ಅಂದರೆ ಸರಿಸುಮಾರು 1.5 kg 2 kg ತನಕ ನಮಗೆ ಹಸಿಕಾಯಿ ಬರುವಷ್ಟು ಗಿಡದಲ್ಲಿ ಶಕ್ತಿ ಇರಬೇಕು. ಗಿಡ ರೋಗಮುಕ್ತವಾಗಿರಬೇಕು. ಅಂಥ ಗಿಡಗಳಿಂದ ನಾವು ಫಸಲನ್ನು ನೋಡಿಕೊಂಡು, ಸಾಧಾರಣವಾಗಿ ನಾವು ಕಾಯಿ ಕುಯ್ಯೋದಕ್ಕೆ ಹೇಳೋದು ಸೆಪ್ಟೆಂಬರ್-ಅಕ್ಟೋಬರ್ ತಿಂಗಳಿನಲ್ಲಿ ಬರುವಂಥ ಫಸಲನ್ನ ನಾವು ಬೀಜಕ್ಕೆ ಬಳಸಿ ಅಂತ ಹೇಳ್ತೀವಿ. ಆ ಟೈಮ್ನಲ್ಲಿ ತೊಗೊಂಡು ಅದನ್ನು ಸಂಸ್ಕರಣೆ ಮಾಡಿ ನಂತರ ಬೀಜನ ನಾವು ಬಿತ್ತನೆಗೆ ಬಳಸಬೇಕಾಗ್ತದೆ. ಸರ್, ಮಲೆನಾಡಿಗೆ ಮತ್ತು ಬಯಲುಸೀಮೆಗೆ ಯಾವ ತಳಿ ಸೂಕ್ತ ಆಗ್ಬೋದು ಸರ್? ತಳಿ ವಿಚಾರಕ್ಕೆ ಬಂದಾಗ ಈ SKP 14 ಆಗ್ಬೋದು, ICRI 8 ಆಗ್ಬೋದು, ಮತ್ತು ಅಪ್ಪಂಗಳ 1 ಮತ್ತು 2, ಇದಿಷ್ಟು ಇಡೀ ಮಲೆನಾಡು ಭಾಗ ಮತ್ತು ಬಯಲುಸೀಮೆ 2 ಕಡೆಗೂ ತುಂಬ ಚೆನ್ನಾಗಿ ಒಗ್ಗು ಬರ್ತದೆ. ನಾನು ತುಂಬ ಇಂಟೆನ್ಸಿವ್ ಆಗಿ ಈ ಕ್ರಾಪನ್ನು ಮಾಡ್ತೀನಿ, ನಾನು ತುಂಬ ಆಸಕ್ತಿಯಿಂದ ಮಾಡ್ತೀನಿ ಅಂತಂದಾಗ ICRI 10 ಅನ್ನುವಂಥ ಒಂದು ಹೊಸ ತಳಿ ಬಂದಿದೆ ನಮ್ಮ ಸಂಸ್ಥೆದು. ಆ ತಳಿ ನಾವು ಈಗಿರುವಂಥ ನೆಲ್ಯಾಣಿ ಗ್ರೀನ್ ಗೋಲ್ಡ್ ಏನಿದೆ ಅದರ ಇಳುವರಿಯನ್ನು ಮೀರಿಸಿ
ಫಸಲನ್ನ ಕೊಡ್ತಾ ಇದೆ. ಹಾಗಾಗಿ ಆ ಹೊಸತಳಿ ಈಗ ಕಳೆದ ವರ್ಷ ಕೇರಳದಲ್ಲಿ ರಿಲೀಸ್ ಆಗಿದೆ. ಈ ವರ್ಷದಿಂದ ನಾವು ಕರ್ನಾಟಕದಲ್ಲಿ ಮಲ್ಟಿಪ್ಲೈ ಮಾಡಿ ಸಪ್ಲೈ ಮಾಡಬೇಕು ಅಂತ ತೀರ್ಮಾನ ತೊಗೊಂಡಿದ್ದೀವಿ. ಬಹುಶಃ ಮುಂದಿನ ವರ್ಷಗಳಿಂದ ಅದನ್ನು ರೈತರುಗಳಿಗೆ ಕೊಡುವಂಥ ಒಂದು ತೀರ್ಮಾನ ಕೂಡ ಆಗಬಹುದು. ಯಾಕೆಂದರೆ ನೆಲ್ಯಾಣಿ ಗ್ರೀನ್ ಗೋಲ್ಡ್ ತುಂಬ ಹೆಸರು ಆಗ್ಬಿಟ್ಟಿದೆ. ನಮ್ಮ ನರ್ಸರಿಯವ್ರಿಗೂ ಸಹ ನೆಲ್ಯಾಣಿ ಒಂದು ಬಿಟ್ಟರೆ ಬೇರೆ ಯಾವುದು ಅಷ್ಟು ಗೊತ್ತಿರಲಿಲ್ಲ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ. ಸೊ ಇಲ್ಲಿಗೆ ಬಂದಮೇಲೆ ನೀವು ಹಲವಾರು ತಳಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಸೊ ನಿಮ್ಮ ಮುಖಾಂತರ ಬಂದಿರೋ ಈಗ ಹೊಸ ತಳಿಗಳ ಬಗ್ಗೆ ಯಾವ ರೀತಿ ಇದೆ ಸರ್ ಕಂಪೇರ್ ಟು ನೆಲ್ಯಾಣಿ ಗ್ರೀನ್ ಗೋಲ್ಡ್? ನೆಲ್ಯಾಣಿ ಗ್ರೀನ್ ಗೋಲ್ಡು ಇಳುವರಿನಲ್ಲಿ ಅದು ಚಾಂಪಿಯನ್ನೇ, ಅದರಲ್ಲೇನು ಅನುಮಾನ ಇಲ್ಲ. ಆದರೆ ಯಾವಾಗ ನಮಗೆ ಇಳುವರಿ ಅತಿ ಹೆಚ್ಚಾಗಿ ಬರ್ತದೋ ಅದ್ರ ಜೊತೆಗೆ ರೋಗ ಕೀಟದ ಬಾಧೆ ಅದು ಕೂಡ ಹೆಚ್ಚಾಗೇ ಇರ್ತದೆ. ಭಾಳ ಪ್ರಮುಖವಾಗಿ ಏಲಕ್ಕಿನಲ್ಲಿ ಕಜ್ಜಿಕಾಯಿ ಅಂತ ಹೇಳ್ತೀವಿ, ತ್ರಿಪ್ಸ್ ಅನ್ನುವಂಥ ಒಂದು ಹುಳದಿಂದ ಬರುವಂಥದ್ದು. ಅದೇನು ಮಾಡುತ್ತೆ, ರಸನ ಹೀರ್ಲಿಕ್ಕೆ ಶುರು ಮಾಡುತ್ತೆ ಕಾಯಿಗಳ ಮೇಲೆ, ಎಳೆ ಕಾಯಿಗಳ ಮೇಲೆ. ಎಲ್ಲೆಲ್ಲಿ ಅದು ಚುಚ್ಚಿ ರಸ ಹೀರಿರ್ತದೆ ಆ ಭಾಗಗಳಲ್ಲಿ ಕಜ್ಜಿಕಾಯಿಯ ಕಾಯಿ ಕಾರ್ಕಿನೆಸ್ ಬಂದಿರುತ್ತೆ, ಅದನ್ನು ಕಜ್ಜಿಕಾಯಿ ಅಂತ ಹೇಳ್ತೀವಿ. ಮಾರುಕಟ್ಟೆನಲ್ಲಿ ಅದಕ್ಕೆ ರೇಟು ಕಡಿಮೆ ಆಗ್ತದೆ. ಈ ಉಳಿದ ಬಾಧೆ ನಮಗೆ ನೆಲ್ಯಾಣಿನಲ್ಲಿ ತುಂಬ ಜಾಸ್ತಿ ಕಂಡುಬರ್ತದೆ. ಎರಡನೇದು ಜಂತು ಹುಳುವಿನ ಬಾಧೆ ಕೂಡ ನೆಲ್ಯಾಣಿ ಗ್ರೀನ್ ಗೋಲ್ಡ್ ತಳಿನಲ್ಲಿ ಜಾಸ್ತಿ ಕಂಡುಬರ್ತಾ ಇದೆ. ಅದೇ ನಮ್ಮ ಲೋಕಲ್ ತಳಿಗಳಾಯಿತು, SKP 14 ಆಯಿತು, ICR 8 ಆಯಿತು, ಅಪ್ಪಂಗಳ 1 ಮತ್ತು ಅಪ್ಪಂಗಳ 2, ವಿಜೇತ, ಅವಿನಾಶ್, ಇವುಗಳಲ್ಲಿ ನಮಗೆ ಇಂತಹ ಬಾಧೆಗಳು ಕಡಿಮೆ ಇದೆ. ಆದರೆ ಇಳುವರಿ ಪ್ರಮಾಣ ಅದಕ್ಕೆ ಕಂಪೇರ್ ಮಾಡಿದಾಗ ಇದು ಕೂಡ ಸ್ವಲ್ಪ ಕಡಿಮೆ ಇರುತ್ತೆ, 20%ಇಂದ 30% ಕಡಿಮೆ ಆಗ್ತದೆ. ಹಾಗಾಗಿ ನೀವು ನಿರ್ವಹಣೆ ಯಾವ ರೀತಿ ಮಾಡ್ತೀರಿ ಅನ್ನೋದ್ರ ಮೇಲೆ ನಾವು ತಳಿಗಳ ಆಯ್ಕೆಗೆ ಒತ್ತು ಕೊಡೋದು ಭಾಳ ಮುಖ್ಯ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಯಾರೇ ಹೊಸದಾಗಿ ಏಲಕ್ಕಿನ ಬೆಳೆಯೋಕ್ಕೆ ತೀರ್ಮಾನ ಮಾಡಿದರೆ ದಯವಿಟ್ಟು ಎಕರೆಗಟ್ಟಲೆ ಏಲಕ್ಕಿ ಹಾಕಕ್ಕೆ ಹೋಗಬೇಡಿ. ಈ ಏಲಕ್ಕಿ ಏನಂತಂದರೆ ತುಂಬ ಲೇಬರ್ನ ಡಿಮ್ಯಾಂಡ್ ಮಾಡುವಂಥ ಕ್ರಾಪ್. ಹಾಗಾಗಿ ಅಷ್ಟು ಲೇಬರು, ಅದಕ್ಕೆ ಬೇಕಾಗಿರೋವಂಥ ಸಮಯ ನಾನು ಕೊಡ್ತೀನ ಅನ್ನೋದನ್ನು ಮೊದಲು ನಿಮ್ಮಷ್ಟಕ್ಕೆ ನಿಮ್ಮನ್ನು ಪರೀಕ್ಷೆ ಮಾಡ್ಕೊಳ್ಳಿ. ಒಂದು 50 ಗಿಡನೋ 100 ಗಿಡನೋ ಹಾಕ್ಕೊಂಡು ಅದ್ರ ಜೊತೆ ನಿಮ್ಮ ಒಡನಾಟನ ಬೆಳೆಸ್ಕೊತ ಹೋಗಿ. ಹೌದು, ಇದ್ರ ಜೊತೆ ನಾನು ಹೊಂದ್ಕೊತೀನಿ, ಈ ರೇಟಲ್ಲಿ ನಾನು ನಿಭಾಯಿಸ್ತೀನಿ ಅನ್ನೋ ಆಗಿತ್ತು ಅಂತಂದರೆ ನೀವು ನಿಮ್ಮ ಹತ್ರನೇ ಇರುವಂಥ ಕಂದುಗಳನ್ನು ಕಿತ್ತು ನಾಟಿ ಮಾಡಿಕೊಂಡು ನಿಮ್ಮ ಏರಿಯಾನ ವಿಸ್ತರಣೆನ ಹೆಚ್ಚು ಮಾಡ್ಕೊಳ್ಳೋದು ಅರ್ಥ ಇದೆ. ಅದು ಬಿಟ್ಟು ಈ ಬೆಳೆ ಬಗ್ಗೆ ಅನುಭವನೇ ಇಲ್ಲದೆ ಯಾರೋ ಹೇಳಿದ್ರು ಅಥವಾ ಯೂಟ್ಯೂಬಲ್ಲಿ ನೋಡಿದೆ, ಫೇಸ್ಬುಕ್ಕಲ್ಲಿ ನೋಡಿದೆ ಅಂತೇಳಿ ಮಿಸ್ಲೀಡ್ ದಯವಿಟ್ಟು ಆಗಬೇಡಿ. ಈ ಬೆಳೆ ಬೇರೆ ಬೆಳೆಗಳ ಥರ ಅಲ್ಲ. ನಾನು ಆಗಲೇ ಹೇಳಿದಾಗೆ ಏಲಕ್ಕಿ ಬೆಳೆಯೋಕ್ಕೆ ತೀರ್ಮಾನ ಮಾಡಿದ್ರೆ ಜೊತೆಗೊಂದು ಡ್ರೈಯರ್ಗೂ ನೀವು ಪ್ರೊವಿಷನ್ ಮಾಡ್ಕೊಬೇಕು. ಬಿಸಿಲಲ್ಲಿ ಒಣಗಿಸಿದ್ರೆ ನಿಮ್ಮ ಏಲಕ್ಕಿ ಮಾರಾಟ ಲೋಕಲ್ ಮಾರ್ಕೆಟಿನಲ್ಲಿ ತುಂಬ ಕಷ್ಟ ಆಗ್ತದೆ. ಬಿಳಿ ಏಲಕ್ಕಿಗೆ ನಿಮಗೆ ಸಕಲೇಶ್ಪುರಕ್ಕೆ ತಂದರೆ ಮಾರ್ಕೆಟ್ ಇದೆ, ಇಲ್ಲ ಅಂತಲ್ಲ. ಆದರೆ ಅಲ್ಲಿಂದ ಇಲ್ಲಿಗೆ ತರುವಂಥ ತೀರ್ಮಾನ ಕೂಡ ನಿಮ್ಮದೇ ಆಗಿರಬೇಕು. ಬಿಸಿಲಲ್ಲಿ ಒಣಗಿಸ್ಬೇಕಾದ್ರೆ ಅದನ್ನ ಯಾವ ಪ್ರಮಾಣದಲ್ಲಿ ಒಣಗಿಸ್ಬೇಕು, ಅದ್ರ ಮಾಯ್ಶ್ಚರ್ ಎಷ್ಟಕ್ಕೆ ಬರಬೇಕು, 10% ತನಕ ಮಾಯ್ಶ್ಚರ್ ತರಬೇಕು. ಅದಕ್ಕಿಂತ ಮೇಲ್ಪಟ್ಟಿತ್ತು ಅಂದರೆ ಬೂಸ್ಟ್ ಬರ್ತದೆ. ಹಾಗಾಗಿ ಇವೆಲ್ಲ ಸೂಕ್ಷ್ಮವಾದ ವಿಚಾರಗಳನ್ನು ನೀವು ಮೊದಲು ಟ್ರಯಲ್ ಆ್ಯಂಡ್ ಎರರ್ ಸಣ್ಣ ಪ್ರಮಾಣದಲ್ಲಿ ಬೆಳೆದು ಅನುಭವ ಪಡೆದುಕೊಂಡು ನಂತರ ಮುಂದುವರಿಯೋದಿದೆಯಲ್ಲ, ಅದು ದೊಡ್ಡ ಮಟ್ಟದಿನ ಜಾಣತನ. ಸರ್, ಭಾಳ ಒಂದು ಪ್ರಮುಖ ವಿಚಾರ ಹೇಳಿದ್ರಿ, ನಮ್ಮ ಜನಗಳು ಎಲ್ಲಿ ಹಾದಿ ತಪ್ತಾ ಇದ್ದಾರೆ ಅಂತ. 1 ಎಕರೆಗೆ ಇಷ್ಟು ಲಕ್ಷ ಅಷ್ಟು ಲಕ್ಷ ಅನ್ನೋ ಮಿಸ್ಲೀಡಿಂದ ಹಲವಾರು ರೈತರು ದಾರಿ ತಪ್ತಾ ಇದ್ದಾರೆ ಸರ್. ನಾನು ಎಲ್ಲ ಸಮಯದಲ್ಲಿ ಹೇಳ್ತಾ ಇರ್ತೀನಿ ರೈತರಿಗೆ, ಯಾವುದೇ ಬೆಳೆಗಳನ್ನಾಗಲಿ ಒಂದೇ ಸಲ ಏಕ್ದಮ್ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಕಮ್ಮಿ ಹಾಕಿ ಅಂತ. ಬಟ್ ಅಂದರೂ ರೈತರು ಕೇಳ್ತಾ ಇಲ್ಲ, ಮಿಸ್ಲೀಡ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಲ್ಲ, ಈಗ ಯಾವುದಾದ್ರೂ ಒಂದು ಸ್ಟೇಟ್ಮೆಂಟ್ ಬಂತು ಅಂತಂತಂದರೆ 1 ಎಕರೆ ಏಲಕ್ಕಿ ಬೆಳೆದು ಲಕ್ಷಾಧಿಪತಿಗಳಾಗಿ ಅಂತಂದರೆ ಯಾರಿಗೇ ಆಗಲಿ ಆಸೆ ಬರೋದು ಸಹಜ, ಖಂಡಿತ. ಆದರೆ ಅದರ ವಾಸ್ತವತೆನ ಗಮನಿಸಬೇಕಾಗಿರೋದು ಒಬ್ಬ ಬುದ್ಧಿವಂತ ನಾಗರಿಕನ ಜವಾಬ್ದಾರಿ. ಅದ್ರ ಜೊತೆಗೆ ಇಲಾಖೆಗಳು ಕೂಡ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಹಾಗಾಗಿ ನೀವು ಒಂದು ಬೆಳೆನ ಬೆಳಿಲಿಕ್ಕೂ ಮುಂಚೆ, ಈಗ ಸಾಂಬಾರು ಪದಾರ್ಥದ ಬೆಳೆಗಳನ್ನ ಬೆಳೆಯೋಕ್ಕೂ ಮುಂಚೆ ಅಪ್ಪಂಗಳದಲ್ಲಿರುವಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸಸ್ ಸಂಸ್ಥೆನೋ ಅಥವಾ ಸಾಂಬಾರು ಮಂಡಳಿಯ ರೀಜನಲ್ ಆಫೀಸು ಅಥವಾ ನಮ್ಮ ಆಫೀಸ್ನೋ ದಯವಿಟ್ಟು ಸಂಪರ್ಕ ಮಾಡಿ ನಂತರ ಅದ್ರ ವಾಸ್ತವತೆಯನ್ನು ತಿಳಿದುಕೊಳ್ಳಿ, ಆಯಿತಾ? ಯಾವುದೇ ಬೆಳೆಯಿಂದಲೂ ರಾತ್ರೋರಾತ್ರಿ ಯಾರು ಕೂಡ ದಿಢೀರಂತ ಶ್ರೀಮಂತರಾಗೋದಿಲ್ಲ. ಸಾಧಾರಣ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರನೇ 1 ಎಕರೆ ಏಲಕ್ಕಿನ ನಾವು ಮಾಡ್ತೀವಿ ಅಂತಂದರೆ ಮೊದಲನೇ ವರ್ಷ 2ರಿಂದ 2.5 ಲಕ್ಷ 1 ಎಕರೆಗೆ ಖರ್ಚು ಬೀಳ್ತದೆ. ಪ್ಲ್ಯಾಂಟಿಂಗ್ ಮೆಟೀರಿಯಲ್ಲು, ಗುಂಡಿ ತೆಗೆಯೋದು, ಗಿಡ ನೆಡೋದು, ಇವನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡಾಗ. ಅದೇ 2ನೇ ವರ್ಷ 3ನೇ ವರ್ಷದಿಂದ ಸುಮಾರು ಎಕರೆಗೆ 200ರಿಂದ 300 kgಯಷ್ಟು ಸಾಧಾರಣ ನಮಗೆ 3ನೇ ವರ್ಷಕ್ಕೆ 150ರಿಂದ 200 kgಯಷ್ಟು ಫಸಲು ಬರ್ತದೆ ಅಂತಂದರೆ 1.5 ಲಕ್ಷದಿಂದ 2 ಲಕ್ಷ ರೂಪಾಯಿ ನಮ್ಗೆ ಆದಾಯ ಬರ್ತದೆ. ನಿಮಗೆ ಅತಿ ದೊಡ್ಡ ಆದಾಯ ಕಾಣೋದು ಯಾವಾಗ ಅಂತಂದರೆ
ಏಲಕ್ಕಿ ರೇಟು ಮಾರ್ಕೆಟಿನಲ್ಲಿ ಏನಿದೆ ಅನ್ನೋದ್ರ ಮೇಲೆ. ಇವತ್ತಿನ ಪರಿಸ್ಥಿತಿನಲ್ಲಿ 1 ಕೆ ಜಿ ಏಲಕ್ಕಿ ಉತ್ಪಾದನೆಗೆ 750 ರೂಪಾಯಿಂದ 800 ರೂಪಾಯಿ ತನಕ ಖರ್ಚು ಬೀಳುತ್ತೆ. ಹಾಗಾಗಿ ನೀವು ಲಾಭ ಪಡಿಬೇಕು ಅಂತಂದರೆ ಪ್ರತಿ ಗಿಡದಲ್ಲಿ ಆಗುವಂಥ ಉತ್ಪಾದನೆ ಭಾಳ ಪ್ರಮುಖವಾಗಿರ್ತದೆ. ಪ್ರತಿ ಗಿಡದಿಂದ ನೀವು ಕರ್ನಾಟಕದ ಸ್ಥಿತಿನಲ್ಲಿ ಕನಿಷ್ಠ ಪಕ್ಷ 3/4 ಕೆ ಜಿಯಿಂದ 1 ಕೆ ಜಿಯಷ್ಟು ಒಣ ಏಲಕ್ಕಿನ ತೆಗೆಯುವಂಥ ಶಕ್ತಿನ ರೂಢಿಸ್ಕೊಬೇಕು. ಆವಾಗ ನೀವು ಲಾಭದಲ್ಲಿರ್ತೀರ. ಏನಾಗುತ್ತೆ ಅಂತಂದರೆ ನಿಮ್ಗೆ ಉದಾಹರಣೆ ಹೇಳ್ತೀನಿ. ಕೂಲಿ ಇವತ್ತಿನ ಪರಿಸ್ಥಿತಿನಲ್ಲಿ ಸಕಲೇಶ್ಪುರ ಭಾಗದಲ್ಲಿ ಸರ್ಕಾರ ನಿಗದಿ ಮಾಡಿರುವಂಥದ್ದು 470 ರೂಪಾಯಿ, 476 ರೂಪಾಯಿ ಒಂದು ಆಳಿಗೆ. ಆದರೆ ಪ್ರೈವೇಟ್ ಲೇಬರ್ಗಳಲ್ಲೆಲ್ಲ ರೇಟ್ ಜಾಸ್ತಿನೇ ಇದೆ. 500 ರೂಪಾಯಿಂದ 600 ರೂಪಾಯಿ ತನಕ ಕೊಡ್ತಾರೆ. ಈ ಏಲಕ್ಕಿ ಕಾಯಿ ಕುಯ್ಯೋಕ್ಕೆ ನೀವು ಒಂದು ಆಳನ್ನು ಕಳಿಸ್ತೀರಿ. ಆ ಆಳನ್ನು ಕಳಿಸಿದಾಗ ಒಂದು ಆಳು ಕನಿಷ್ಠ 15 ಕೆ ಜಿ ಕಾಯಿನ ಕುಯ್ಕೊಂಬಂದರೆ ನೀವು ಲಾಭದಲ್ಲಿರ್ತೀರಿ. ಅವರು ಬೆಳಗಿನ ಸಂಜೆ ತನಕ ಸುತ್ತಾಡಿಕೊಂಡು 2 ಕೆ ಜಿ 3 ಕೆ ಜಿ 5 ಕೆ ಜಿ ಕುಯ್ಕೊಂಬಂದರೆ ನೀವು ಲಾಸಲ್ಲಿರ್ತೀರಿ. ಈ 2 ಕೆ ಜಿ 3 ಕೆ ಜಿ 5 ಕೆ ಜಿ ಯಾವಾಗ ಬರ್ತದೆ ಅಂತಂದರೆ ನಿಮ್ಮ ಪ್ರತಿ ಗಿಡದ ಉತ್ಪಾದನೆ 1/4 ಕೆ ಜಿಗಿನ್ನ ಕಡಿಮೆ ಇದ್ದರೆ, 250 ಗ್ರಾಮ್ಗಳಿಗಿನ್ನ ಕಡಿಮೆ ಇದ್ದರೆ ನೀವು ಲಾಸಲ್ಲಿದ್ದೀರಿ ಅಂತ. ಹಾಗಾಗಿ ಪ್ರತಿ ಗಿಡದಲ್ಲಿ ಕನಿಷ್ಠ ಪಕ್ಷ 50ರಿಂದ 60 ಕಂದುಗಳಿರಬೇಕು. 60 ಕಂದಿದೆ ಅಂತಂದರೆ ಪ್ರತಿ ಕಂದಿನಿಂದ ನಮಗೆ 2 ಪ್ಯಾನಿಕಲ್ಸ್ಗಳು ಬಂದಿರಬೇಕು. ಆ ಪ್ಯಾನಿಕಲ್ಗಳ ಉದ್ದ ಎಷ್ಟು ಇರುತ್ತೆ ಅಷ್ಟು ನಮಗೆ ಲಾಭ ಬರುತ್ತೆ. ಪ್ರತಿ ಪ್ಯಾನಿಕಲ್ಲಲ್ಲೂ ನಮಗೆ ಕನಿಷ್ಠ ಒಂದು 50ರಿಂದ 60 ಕಾಯಿ ಸಿಕ್ಕಿದ್ರೆ ನಮಗೆ ಲಾಭದ ಕಡೆಗೆ ಮುಖ ಮಾಡ್ತೀವಿ. ಆಯಿತಾ? ಕೆಲವೊಂದು ಸತಿ ಆಗುತ್ತೆ ಏನಂತಂದರೆ 60 ಕಂದು 70 ಕಂದು ಬಂದಿರುತ್ತೆ. ಆದರೆ ಮಂಗಗಳ ಕಾಟ ಜಾಸ್ತಿ ಇದ್ದು ಆ ಮಂಗಗಳ ಕಂದನ್ನು ಸಿಗದಾಕತ್ತೆ, ಅಲ್ಲಿ ನಮಗೆ ಲಾಸ್ ಆಗುತ್ತೆ. ಕಾಡಂದಿ ಕಾಟ ಲಾಸ್ ಆಗುತ್ತೆ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಪ್ರತಿ ಗಿಡದಿಂದ ನಿಮಗೆ 2ರಿಂದ 2.5 ಕೆ ಜಿ ಹಸಿಕಾಯಿ ಅಥವಾ ಅರ್ಧ ಕೆ ಜಿಯಷ್ಟು ಒಣಕಾಯಿನ ನೀವು ಕುಯ್ಯುವಂಥ ಶಕ್ತಿನ ಬಳಸ್ಕೊಂಡ್ರೆ ಮಾತ್ರ ನೀವು ಏಲಕ್ಕಿನಲ್ಲಿ ಲಾಭದಾಯಕವಾಗಿ ಕೃಷಿ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಇಲ್ಲದೇ ಇದ್ದರೆ ಖಂಡಿತವಾಗಿ ನೀವು ಲಾಸ್ ಕಡೆ ಇದ್ದೀರಿ. ಹಾಗಾಗಿ ಯೂಟ್ಯೂಬಲ್ಲಿ ನೋಡ್ಬೋದು, ಫೇಸ್ಬುಕ್ಕಲ್ಲಿ ನೋಡ್ಬೋದು, ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು. ಆಯಿತಾ? ದಯವಿಟ್ಟು ಸತ್ಯಾಸತ್ಯತೆಗಳನ್ನು ಪರಾಮರ್ಶಿಸಬೇಕು. ಯಾರೋ ಹೇಳ್ಬೋದು ಏಲಕ್ಕಿ ಬೆಳೆದ್ರೆ 1 ಕೋಟಿ ರೂಪಾಯಿ ಬಂದ್ಬಿಡುತ್ತೆ ನಿಮಗೆ ಅಂತ. ಖಂಡಿತವಾಗಿ ಅದನ್ನು ನಂಬೋದಕ್ಕೂ ಮುಂಚೆ ಆ ಬೆಳೆ ಜೊತೆ ಹೊಡೆದಾಡ್ತಾ ಇರುವಂಥ ರೈತರುಗಳ ಜೊತೆನೋ ಅಥವಾ ಸಂಶೋಧನಾ ಸಂಸ್ಥೆಗಳ ಜೊತೆನೋ ಒಂದು ವಿಚಾರನ ನೀವು ಮಾತಾಡಲೇಬೇಕು. ಅದಾದ ನಂತರ ಮಿಕ್ಕದನ್ನು ನೀವು ದಯವಿಟ್ಟು ತೀರ್ಮಾನ ಮಾಡಿ. ಸೊ ಇದು ವರ್ಷಕ್ಕೆ ಎಷ್ಟು ಸಲ ಇಳುವರಿ ನೀಡುತ್ತೆ ಸರ್? ವರ್ಷಕ್ಕೆ ಒಂದೇ ಸತಿ ಇಳುವರಿ ನಿಮಗೆ. ಆಯಿತಾ? ಸಾಧಾರಣವಾಗಿ ಜುಲೈ ಆಗಸ್ಟ್ ಮೊದಲನೇ ವಾರಕ್ಕೆ ನಿಮಗೆ ಫಸಲು ಕುಯ್ಯೋಕ್ಕೆ ಶುರು ಮಾಡಿದ್ರೆ ನವಂಬರ್ ತನಕ ನಿಮಗೆ ಹಾರ್ವೆಸ್ಟಿಂಗ್ ನಡೀತಾನೆ ಇರ್ತದೆ. ಸುಮಾರು ಒಂದು 5ರಿಂದ 6 ರೌಂಡು ಹಾರ್ವೆಸ್ಟಿಂಗ್ ಕರ್ನಾಟಕ ಭಾಗದಲ್ಲಿ ಆಗ್ತದೆ. ಅದೇ ಇರಿಗೇಷನ್ ನೀವು ರೆಗ್ಯುಲರಾಗಿ ಕೊಡ್ತಾ ಹೋಯಿತು ಅಂತಂದರೆ ವರ್ಷದಲ್ಲಿ 8ರಿಂದ 9 ರೌಂಡು ಹಾರ್ವೆಸ್ಟಿಂಗ್ ಆಗುತ್ತೆ. ನವಂಬರ್, ಡಿಸೆಂಬರ್, ಜನವರಿ 3 ತಿಂಗಳನ್ನು ಬಿಟ್ಟು ಮಿಕ್ಕದಂತೆ ವರ್ಷವಿಡೀ ನೀವು ಬೆಳೆನ ಕುಯ್ಬೋದು. ಒಂದು ಕಿವಿ ಮಾತು ರೈತರುಗಳಿಗೆ, ಬೆಳೆ ಯಾವುದಾರ ಆಗಲಿ, ಕಾಳುಮೆಣಸಾಗಲಿ, ಏಲಕ್ಕಿ ಆಗಲಿ ಅಥವಾ ಹೊಸ್ದಾಗಿ ಬರ್ತಾ ಇರುವಂಥ ಮೆಕಡಮಿಯಾ ಆಗಲಿ, ಯಾವುದೇ ಬೆಳೆ ಬೆಳೆದು ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳಾಗ್ತಾರೆ ಅಂತನ್ನುವಂಥ ಅಡ್ವರ್ಟೈಸ್ಮೆಂಟ್ ಇದ್ದರೆ ಅದನ್ನು ನಂಬೋದಕ್ಕೂ ಮುಂಚೆ 4 ಸತಿ ದಯವಿಟ್ಟು ವೆರಿಫೈ ಮಾಡಿ. ಅದು ನಿಜವಾಗ್ಲೂ ಅಷ್ಟು ಬರುತ್ತಾ ಅಂತ. ಆ ಬೆಳೆನ ಹಾಲಿ ಬೆಳೀತಾ ಇರುವಂಥ ನೇರವಾದ ನಿಜವಾದ ರೈತರುಗಳ ಹತ್ರ ನೀವು ಸಂಪರ್ಕ ಮಾಡಿ ಅವರ ಅಭಿಪ್ರಾಯನ ತಗೊಂಡು ಅವರ ಮಾರ್ಗದರ್ಶನ ತಗೊಳ್ಳೋದು ಕೂಡ ಭಾಳ ಮುಖ್ಯ ಆಗಿರುತ್ತೆ. ಹಾಗಾಗಿ ನಿಮಗೆ ಬೇಕಾಗಿರುವಂಥ ಮಾಹಿತಿ ಕೊಡಲಿಕ್ಕೆ ಸಂಶೋಧನಾ ಸಂಸ್ಥೆಗಳಿದ್ದಾವೆ, ಇಲಾಖೆ ಇದೆ, ಮತ್ತು ಸಾಂಬಾರ್ ಮಂಡಳಿ ಯಾವಾಗಲೂ ಇರುತ್ತೆ. ಹಾಗಾಗಿ ದಯವಿಟ್ಟು ಸಂಪರ್ಕ ಮಾಡಿ. ಸರ್ ನಿಮ್ಮ ಕಚೇರಿಯ ಸಮಯ? ಕಚೇರಿಯ ಸಮಯ ಬೆಳಗ್ಗೆ 9 ಗಂಟೆಯಿಂದ 5:30 ತನಕ. ಸೋಮವಾರದಿಂದ ಶುಕ್ರವಾರ ತನಕ ಮಾತ್ರ ಕಚೇರಿ ತೆರೆದಿರ್ತದೆ. ಶನಿವಾರ ನಮಗೆ ರಜಾ ಇರುತ್ತೆ, ಶನಿವಾರ ಭಾನುವಾರ. ಇದಿಷ್ಟು ಒಟ್ಟಾರೆ ಏಲಕ್ಕಿ ಬೆಳೆ ವಿಚಾರವಾಗಿ ನಿಮ್ಮಲ್ಲಿ ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದ ಅಂಶಗಳು. ಇದ್ರ ಜೊತೆಗೆ ಏಲಕ್ಕಿಗೆ ಬರುವಂಥ ಕೀಟಗಳು, ಅದರ ಬಾಧೆ ಏನು, ಮತ್ತು ಅದನ್ನು ನಿರ್ವಹಣೆ ಯಾವ ರೀತಿ ಮಾಡಬೇಕು, ರೋಗಗಳೇನು, ಅದನ್ನು ಕೂಡ ಮುಂದಿನ ವಿಡಿಯೋಗಳಲ್ಲಿ ತಾವು ಗಮನಿಸ್ಬೋದು. ಸರ್ ತುಂಬ ಉಪಯುಕ್ತ ಮಾಹಿತಿ ನೀಡಿದ್ದೀರಾ ನಮ್ಮ ರೈತರಿಗೆ ಏಲಕ್ಕಿ ಕೃಷಿ ಬಗ್ಗೆ. ಇನ್ನು ಮುಂಬರೋ ದಿನಗಳಲ್ಲಿ ರೋಗ ರುಜಿನಗಳ ಬಗ್ಗೆ ನಿರ್ವಹಣೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಅಂತಲೂ ಹೇಳಿದ್ದೀರಾ. ಸೊ ಇಷ್ಟೊತ್ತು ನಮ್ಮ ಜೊತೆ ಏಲಕ್ಕಿ ಕೃಷಿ ಬಗ್ಗೆ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ವೀಕ್ಷಕರು ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಪರವಾಗಿ ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು ಅರುಣ್ ಅವರೇ.
ಸೊ ವೀಕ್ಷಕರೇ, ಇದಿಷ್ಟು ಇವತ್ತಿನ ಏಲಕ್ಕಿ ಕೃಷಿ ಬಗ್ಗೆ ಮಾಹಿತಿಯಾಗಿತ್ತು. ಧನ್ಯವಾದಗಳು.